ಅನುಪಮ ಗೌಡ ಕನ್ನಡಿಗರ ಮನೆ ಮಗಳು, ಮನೆ ಮಾತಾದಂಥ ನಿರೂಪಕಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅನುಪಮ ಗೌಡ ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿದ್ದಾರೆ, ಸದ್ದು ಮಾಡ್ತಾ ಇರ್ತಾರೆ. ಒಂದಲ್ಲ ಒಂದು ವಿಚಾರವನ್ನು ಹೇಳುವುದರ ಮುಖಾಂತರವಾಗಿ ಅವರ ಅಭಿಮಾನಿಗಳನ್ನು ಹುಬ್ಬೇರಿಸುವಂತೆ ಮಾಡ್ತಾನೆ ಇರ್ತಾರೆ. ತಮ್ಮ ಜೀವನದಲ್ಲಿ ಎದುರಾದಂಥ ಕಹಿ ಘಟನೆಗಳು, ಅನುಭವಿಸಿದಂಥ ಕಹಿ ಘಟನೆಗಳು, ತಾನು ಅನುಭವಿಸಿರುವಂಥ ಪ್ರತಿಯೊಂದು ವಿಚಾರವನ್ನು ಹೇಳ್ಕೊಳ್ಳೋದ್ರ ಮುಖಾಂತರವಾಗಿ ಹೀಗೂ ಆಗಿತ್ತ ಲೈಫಲ್ಲಿ ಅನ್ನುವಂಥದ್ದನ್ನು ಹುಟ್ಟಾಕುವಂತೆ ಮಾಡ್ತಾರೆ. ಅದ್ಯಾಕೋ ಗೊತ್ತಿಲ್ಲ, ಸೆಲೆಬ್ರಿಟಿಗಳ ಲೈಫು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತನೋ, ಅಥವಾ ಇಷ್ಟೆಲ್ಲ ಅನುಭವಿಸಿದ ಮೇಲೆ ನಾನು ಸೆಲೆಬ್ರಿಟಿ ಆದಿ ಅಂತನೋ, ಅಥವಾ ಇಷ್ಟೆಲ್ಲ ಜೀವನದಲ್ಲಿ ಕಷ್ಟ ಇದ್ರೂ ಯಾವತ್ತಾದರೂ ಒಂದಿನ ಒಳ್ಳೆಯದಾಗೇ ಆಗುತ್ತೆ ಅನ್ನೋದನ್ನು ಹೇಳ್ಕೊಳ್ಳೋ ಮುಖಾಂತರವಾಗಿಯೋ ಒಟ್ಟಿನಲ್ಲಿ ಒಂದಲ್ಲ ಒಂದು ವಿಚಾರವನ್ನು ಅನುಪಮ ಹೇಳ್ಕೊಳ್ತಾನೆ ಇರ್ತಾರೆ. ಇದೀಗ ಮೊದಲ ಬಾರಿಗೆ ಅವರ ತಂಗಿಯ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಅದು ಕೂಡ ಶಾಕಿಂಗ್. ಅವರ ತಂಗಿಯ ದೇಹದ ಮೇಲೆ ಅವರ ತಂದೆಯ ಆತ್ಮ ಸೇರಿರೋದು. ಹೌದು, ಈ ಆತ್ಮ, ದೆವ್ವ, ಇವುಗಳ ಕಾಟ, ದೇವರು ಇದೆಲ್ಲವನ್ನ ಕೆಲವರು ನಂಬಿದ್ರೆ ಇನ್ನು ಕೆಲವರು ನಂಬಲ್ಲ. ಆದರೆ ಮೈ ಮೇಲೆ ಕೆಲವರ ಪ್ರೇತಗಳು ಬರುತ್ತೆ, ಆತ್ಮಗಳು ಬರುತ್ತೆ, ಇದರಿಂದ ಸಮಸ್ಯೆಗಳು ಆಗತ್ತೆ, ಅನುಭವಿಸಬಾರ್ದು ಕಷ್ಟ ಅನುಭವಿಸ್ತಾರೆ. ಇದೆಲ್ಲವನ್ನ ಹಿಂದಿನ ಕಾಲದಲ್ಲಿ ನಾವು ಕೇಳಿದ್ವಿ, ಅಥವಾ ಕೆಲವರು ಆಡುವುದನ್ನು ನೋಡಿ ಅದನ್ನು ಫೀಲ್ ಮಾಡಿದ್ವಿ. ಇದೀಗ ಅನುಪಮ ಗೌಡ ತಂಗಿಯವರು ಅವರ ಮೈ ಮೇಲೆ ಆತ್ಮ ಸೇರಿದಾಗ ಏನು ಮಾಡಿದ್ರು, ಅಂಥದ್ದು ಏನಾಗಿತ್ತು, ಆತ್ಮ ಯಾಕೆ ಬಂದು ಸೇರಿತ್ತು, ಇದೆಲ್ಲವನ್ನು ಸ್ವತಃ ಅನುಪಮ ಅವರು ಮಾತಾಡೋದ್ರ ಮುಖಾಂತರವಾಗಿ ಎಲ್ಲರೂ ಬೆಚ್ಚಿ ಬೀಳುವಂತೆ ಮಾಡಿದ್ದಾರೆ. ಒಬ್ಬ ಸೆಲೆಬ್ರಿಟಿಯಾಗಿ ಆತ್ಮಗಳ ಕಾಟ, ಪ್ರೇತಾತ್ಮ, ದೆವ್ವ ಇದನ್ನು ನಂಬ್ತಾರಾ? ಈ ಕಾಟ ನಿಜವಾಗ್ಲೂ ಕೂಡ ಇರುತ್ತಾ? ಹೇಗೆಲ್ಲ ಅವ್ರಿಗೆ ಅನುಭವ ಆಗಿತ್ತು, ಏನೆಲ್ಲ ಘಟನೆಗಳು ನಡೆದಿತ್ತು ಅನ್ನೋದನ್ನು ಆಕೆ ಹೇಳಿದ್ದನ್ನು ಕೇಳಿ ತುಂಬ ಜನ ಶಾಕ್ ಆಗಿದ್ದಾರೆ. ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನೇ ಮರಿಬೇಡಿ. ಎಸ್, ಅನುಪಮ ಗೌಡ ಈ ಹಿಂದೆ ಅವರ ತಂದೆ ಸಹಾಯಕ ನಿರ್ದೇಶಕರಾಗಿದ್ದರಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಕೂಡ ಬೆಳೆದು ಬಂದರು. ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ಬಾಲ ನಟಿಯಾಗಿ ಕಾಣಿಸ್ಕೊಂಡ್ರು. ಅದಾದಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಸೈಡ್ ರೋಲಲ್ಲಿ ನಟಿಸಿದ್ದು ಕೂಡ ಇದೆ. ಆದರೆ ಅವರು ತುಂಬಾ ಫೇಮಸ್ ಆಗಿದ್ದು, ಅಥವಾ ಅವಕಾಶ ಅನ್ನೋದು ಸಿಕ್ಕಿದ್ದು, ಅಥವಾ ಸಿಂಗಲ್ ಆಗಿ ಅವರು ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ದು ಅಂತಂದರೆ ಅದು ಅಕ್ಕ ಸೀರಿಯಲ್ ಮುಖಾಂತರವಾಗಿ. ಅಕ್ಕ ಸೀರಿಯಲ್ ಮುಖಾಂತರವಾಗಿ ಮನೆ ಮಾತಾದವರು ಅನುಪಮ ಗೌಡ. ಬಹುತೇಕ ಮಂದಿ ಇವರನ್ನು ಅಕ್ಕ ಅಂತಾನೆ ಕರೀತಾ ಇದ್ರು. ಆ ರೀತಿಯಾದಂಥ ಕ್ಯಾರೆಕ್ಟರ್ ಆ ಪಾತ್ರದಲ್ಲಿ ಇದ್ದಿದ್ದರಿಂದ ಜನ ಇವರನ್ನು ಲೈಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಇವರು ಒಂದಷ್ಟು ಸಿನಿಮಾಗಳನ್ನು, ಸೀರಿಯಲ್ಗಳನ್ನು ಮಾಡಿದ್ರು. ನಿರೂಪಕಿಯಾಗಿ ತುಂಬಾ ಫೇಮಸ್ ಆದರು. ಅವರಿಗೆ ಕಲಾವಿದೆಯಾಗಿ ಕೈ ಹಿಡಿದಿದ್ದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕಿಯಾಗಿಯೇ ಜನ ಅವರ ಕೈ ಹಿಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದಾದಮೇಲೆ ಇವರು ಹಿಂದೆ ತಿರುಗಿದ್ದು ನೋಡಿದ್ದೇ ಇಲ್ಲ. ಜೀವನದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದಂಥ ಅನುಪಮ ಮನೆ ಕೆಲಸ ಮಾಡಿಕೊಂಡು, ಅಥವಾ ಎಲ್ಲೋ ಬೆಳ್ಕೊಂಡು, ಯಾರ್ದೋ ಬಟ್ಟೆ ಹಾಕ್ಕೊಂಡು, ತಿನ್ನೋದಕ್ಕೂ ಗತಿ ಇಲ್ಲದೇನೆ ತಂದೆ ತಾಯಿನೂ ಕಷ್ಟಪಡ್ಕೊಂಡು, ಯಾರ್ದೋ ಮನೆ ಮುಸ್ರೆ ತಿಕ್ಕೊಂಡು ಕೆಲಸ ಮಾಡ್ತಿದ್ದವರು ಇವತ್ತು ಆಡಿ ಕಾರ್ನ, ಥಾರ್ ಕಾರ್ನ ಓಡಿಸುವಷ್ಟು ರೀತಿಯಾಗಿ ಬೆಳೆದಿದ್ದಾರೆ ಅಂತಂದರೆ ಇದು ಅವರ ವೈಯಕ್ತಿಕ ವಿಚಾರ. ಆದರೆ ಈ ಬೆಳೆಯುವಂಥ ಹಾದಿ ಇತ್ತಲ್ಲ, ಅದು ಅಷ್ಟು ಸುಲಭವಾಗಿರಲಿಲ್ಲ, ಕಷ್ಟವಾಗಿತ್ತು ಅನ್ನೋದನ್ನು ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ. ಯಾವ್ಯಾವ ರೀತಿ ಕಷ್ಟ ಆಯಿತು ಅನ್ನೋದನ್ನು ಕೂಡ ಹೇಳ್ಕೊಳ್ತಿರ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಆಕೆ ಕಷ್ಟ ಅನುಭವಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೌದು, ತುಂಬ ಜನಕ್ಕೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದೆ ಇದ್ದರೆ ಅವರ ತಂಗಿ ಹೆಸರು ತೇಜಸ್ವಿನಿ ಗೌಡ. ತೇಜಸ್ವಿನಿ ಅನುಪಮ ಅವರ ಸ್ವಂತ ತಂಗಿ. ಇವರು ಇನ್ಸ್ಟಾಗ್ರಾಮ್ನಲ್ಲಿ ಲಕ್ಷಾನುಗಟ್ಟಲೆ ಫಾಲೋವರ್ಸನ್ನು ಹೊಂದಿದ್ದಾರೆ. ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾ ಇರ್ತಾರೆ, ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗೇ ಇದ್ದಾರೆ. ಈಕೆ ಕೂಡ ಅದ್ಭುತ ಕಲಾವಿದ. ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಈಕೆನು ಮಿಂಚ್ತಾರೆ. ಆದರೆ ಅಕ್ಕನ ರೀತಿಯಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಅನುಪಮ ಗೌಡ ಅವರ ಸ್ವಂತ ತಂಗಿ ತೇಜಸ್ವಿನಿಗೆ ಒಂದೊಳ್ಳೆ ಜೀವನ ಕೊಡಬೇಕು, ತೇಜಸ್ವಿನಿಯವರಿಗೆ ಮದುವೆ ಆಗಬೇಕು, ಆಕೆ ಲೈಫಲ್ಲಿ ಚೆನ್ನಾಗಿರಬೇಕು ಅನ್ನೋದೇ ಅನುಪಮ ಅವರ ಮೊದಲ ಆದ್ಯತೆ. ಆ ಕಾರಣಕ್ಕಾಗಿ ತಾನು ಪ್ರೀತಿಸಿದ ಹುಡುಗನನ್ನು ತ್ಯಾಗ ಮಾಡಿ ದುಡಿದು ಹಗಲು ರಾತ್ರಿ ಅನ್ನದೇ ಹೋರಾಡ್ತಾ ಇದ್ದಾರೆ ಅನುಪಮ. ಇತ್ತೀಚೆಗೆ ದೊಡ್ಡದಾದಂಥ ಒಂದು ಮನೆಯನ್ನು ಕಟ್ಟಿಸಿದ್ದಾರೆ. ಆ ಮನೆ ಕಟ್ಟಿಸಿರೋದೇ ಈ ತಂಗಿಗಾಗಿ ಮತ್ತು ಅವರ ಪ್ರೀತಿಯ ತಾಯಿಗಾಗಿ. ಅನುಪಮ ಇಲ್ಲಿವರೆಗೂ ಬದುಕಿರೋದು, ಅಥವಾ ಅನುಪಮ ಇಲ್ಲಿವರೆಗೂ ಸಾಧನೆ ಮಾಡಿರೋದು, ಅಥವಾ ಅನುಪಮ ಕಷ್ಟಗಳನ್ನು ಎದುರಿಸ್ತಾ ಇರೋದೇ ಈ ತಂಗಿಗಾಗಿ ಮತ್ತು ತಾಯಿಗಾಗಿ. ಆದರೆ ಇದೇ ತಂಗಿಗೆ ಕಷ್ಟಗಳು ಬಂದಾಗ ಅನುಪಮ ಅದನ್ನು ಹೇಗೆ ಎದುರಿಸಿರಬಹುದು ಅನ್ನೋದು ಇದೀಗ ಪ್ರಶ್ನೆ. ಕೆಲವು ವರ್ಷಗಳ ಹಿಂದೆ ಅನುಪಮ ಗೌಡ ಅವರ ತಂದೆ ತೀರಿ ಹೋಗ್ತಾರೆ. ಆದರೆ ಆ ತೀರಿ ಹೋಗಿದ್ದನ್ನ ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವತ್ತಿಗೂ ಅನುಪಮ ಗೌಡ ನಾನು ಕೇಳ್ಕೊಳ್ಳೋದು ಒಂದೇ, ತಂದೆ ಇದ್ದಿದ್ರೆ ನನ್ನ ಸಕ್ಸಸ್ಸನ್ನು ನೋಡ್ತಾ ಇದ್ರು,
ಅವತ್ತು ನಮ್ಮ ಹತ್ರ ಏನೂ ಇರಲಿಲ್ಲ, ಆದರೆ ಅಪ್ಪ ಇದ್ದರು. ಇವತ್ತು ನನ್ನ ಹತ್ರ ಎಲ್ಲನೂ ಇದೆ, ಆದರೆ ಅಪ್ಪ ಇಲ್ಲ ಅಂತ ಕಣ್ಣೀರು ಹಾಕ್ತಾರೆ ಅನುಪಮ. ನನ್ನ ಸಕ್ಸಸ್ಸನ್ನು ನೋಡೋದಕ್ಕೆ ನನ್ನ ಅಪ್ಪ ಇರಬೇಕಾಗಿತ್ತು. ಇವತ್ತು ಇದ್ದಿದ್ದರೆ ಅವರನ್ನು ನಾನು ಬೇರೆ ರೀತಿಯೇ ನೋಡ್ಕೊಳ್ತಿದ್ದೆ, ಆದರೆ ಆ ದೇವರು ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಅವತ್ತಾದಂಥ ಕಹಿ ಘಟನೆಯನ್ನು ನೆನಪಿಸ್ಕೊಂಡಿದ್ದಾನೆ. ಅನುಪಮ ಗೌಡ ಅವರ ತಂದೆ ಸತ್ತಾದಾಗ ಅವರ ಫ್ಯಾಮಿಲಿಯಲ್ಲಿ ಸಿಕ್ಕಾಪಟ್ಟೆ ಕಿತ್ತಾಟ, ಜಗಳ, ಗಲಾಟೆ ಎಲ್ಲವೂ ಇತ್ತಂತೆ. ಆದರೆ ಅನುಪಮ ಅವರು ಇದೆಲ್ಲದರ ನಡುವೆ ತಮ್ಮ ತಂದೆಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾರಂತೆ. ಸತ್ತ ಮರುದಿನ ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ, ಗೌಡ ಸಂಪ್ರದಾಯದಂತೆ. ಸತ್ತು ಹೋದವರಿಗೆ ಎಡೆ ಇಟ್ಟಾಗ ಕಾಗೆಗಳು ಬಂದು ಅದನ್ನು ತಿನ್ನಬೇಕು. ಕಾಗೆಗಳು ಬಂದು ತಿಂದರೆ ಎಲ್ಲವೂ ಸುಸೂತ್ರವಾಗಿ ನೆರವೇರಿದೆ ಅನ್ನೋದು ಒಂದು ವಾಡಿಕೆ ಮತ್ತು ನಂಬಿಕೆ. ಆದರೆ ಇಲ್ಲಿ ಎಷ್ಟೇ ಕಾದ್ರೂ ಅನುಪಮ ಅವರ ತಂದೆ ಸತ್ತಂಥ ಮರುದಿನ ಎಡೆ ಇಟ್ಟರೆ ಕಾಗೆ ಬರೋದೇ ಇಲ್ಲ. ಆಗೆಲ್ಲರೂ ಅನುಪಮಗೆ ಏನೋ ತಪ್ಪಾಗಿರಬೇಕು, ಏನು ಅಂತ ಕೇಳ್ಕೊ ಅಂತೆಲ್ಲ ಹೇಳಿದಾಗ ಅವರು ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸು ಅಂತ ಕೇಳ್ಕೊಂಡಾಗ ಕಾಗೆ ಬಂದು ತಿಂದು ಹೋಗಿತ್ತಂತೆ. ಇದಕ್ಕಿದ್ದ ಹಾಗೆಯೇ ಅನುಪಮ ಅವರ ತಂಗಿ ತೇಜಸ್ವಿನಿ ಆರೋಗ್ಯದಲ್ಲಿ ಭಾಳ ಅಂದರೆ ಭಾಳ ಏರುಪೇರಾಗುತ್ತಂತೆ. ಹೇಗಿದ್ದವರು ಹೇಗಿಗೂ ಆಡೋದಕ್ಕೆ ಶುರು ಆಡ್ತಾರಂತೆ. ನೋಡ್ತಾ ಇದ್ದ ಹಾಗೆ ತೇಜಸ್ವಿನಿ ಅವರ ಆರೋಗ್ಯದಲ್ಲಿ ಸಿಕ್ಕಾಪಟ್ಟ ಬದಲಾವಣೆ ಆಗುತ್ತಂತೆ. ಭಯ ಬಂದು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಆತ್ಮ ಬಿಡಿಸುವಲ್ಲಿ ಹೋಗಿ ಅಂತ ಹೇಳ್ತಾರಂತೆ. ಆತ್ಮ ಬಿಡಿಸುವಲ್ಲಿ ಹೋದಾಗ ತೇಜಸ್ವಿನಿ ಅವರ ದೇಹದ ಮೇಲೆ ಅವರ ತಂದೆಯ ಆತ್ಮ ಸೇರ್ಕೊಂಡಿತ್ತಂತೆ. ಎಷ್ಟೇ ಏನೇ ಹೇಳಿದ್ರು ಆತ್ಮ ವಾಪಸ್ ಹೋಗ್ತಿರ್ಲಿಲ್ವಂತೆ. ಯಾವ ಕಾರಣಕ್ಕೆ ನಿನ್ನ ಮಗಳ ಮೇಲೆ ಸೇರ್ಕೊಂಡಿದ್ಯಾ ಅಂದಾಗ ನನಗೆ ನನ್ನ ಇಬ್ಬರು ಹೆಣ್ಣು ಮಕ್ಕಳ ಮದುವೆ ನೋಡಬೇಕು ಅನ್ನೋ ಮಹದಾಸೆ ಇತ್ತು, ನಾನು ಎಲ್ಲಿಯೂ ಹೋಗಲ್ಲ ಅಂತ ಆ ಆತ್ಮ ಹೇಳಿತಂತೆ. ಅದಾದಮೇಲೆ ಅನುಪಮ ತಾಯಿಯವರು ನೆಮ್ಮದಿಯಾಗಿ ನೀನು ಹೋಗು, ಎಲ್ಲವೂ ನೆರವೇರುತ್ತೆ ಅಂತ ಕೇಳಿಕೊಂಡ ನಂತರ ಅನುಪಮ ಅವರ ತಂಗಿಯ ದೇಹದಿಂದ ಅನುಪಮ ಗೌಡ ಅವರ ತಂದೆಯ ಆತ್ಮ ಹೋಯ್ತಂತೆ. ತಂಗಿಗೆ ಇನ್ನಿಲ್ಲದಂಥ ಸಮಸ್ಯೆ ಎದುರಾಗಿತ್ತಂತೆ. ಇದೆಲ್ಲವನ್ನ ನೋಡ್ಕೊಂಡು ಬೆಳೆದಿದ್ದು ನಾನು ಅಂತ ತನ್ನ ಕಷ್ಟದ ದಿನಗಳ ಬಗ್ಗೆ ಅನುಪಮ ಮಾತನಾಡಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಆತ್ಮಗಳ ಇರುವಿಕೆ ಹೌದಾ? ಇದು ನಿಮಗೂ ಕೂಡ ಅನುಭವ ಆಗಿದೆಯಾ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.